ಹುಬ್ಬಳ್ಳಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈಲ್ವೆ ಕೂಲಿಗಳು ಇಂದು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಎದುರು ಪ್ರತಿಭಟನೆ ನಡೆಸಿದರು. ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ಕೂಲಿ ಪೋರ್ಟರ್ ಸಂಘದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನಿಲ್ದಾಣದ ಬ್ಯಾಟರಿ ಚಾಲಿತ ವಾಹನಗಳಿಗೆ ಅನುಮತಿ ನೀಡಿರುವುದಕ್ಕೆ ವಿರೋಧ ವ್ಯಕ್ತವಾಯಿತು. ಕೂಲಿಗಳ ಹೇಳಿಕೆಯ ಪ್ರಕಾರ ಬ್ಯಾಟರಿ ಚಾಲಿತ ವಾಹನಗಳ ಬಳಕೆಯಿಂದಾಗಿ ತಮ್ಮ ಉದ್ಯೋಗದ ಅವಕಾಶಗಳು ಕುಂಠಿತವಾಗುತ್ತಿದ್ದು ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮ ಬೀಳುತ್ತಿದೆ ಎಂದು ಆಗ್ರಹಿಸಿದರು. ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರು ಅಂತೇಳಿ, ಶ್ರೀ ಸಿದ್ದಾರೂಢ ಹುಬ್ಬಳ್ಳಿ ಕೂಲಿ ಪೋರ್ಟರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ. ನಾನು ಏನು ಇವತ್ತು ಕಾರ್ಯಕ್ರಮ ಇದೆ ಅಂದ್ರೆ ಇಡೀ ಭಾರತ ದೇಶದಾದ್ಯಂತ ಇವತ್ತು ಸೀನಿಯರ್ ಡಿ ಸಿ ಎಂ ಅವರಿಗೆ ಮತ್ತು ಸ್ಟೇಷನ್ ಮ್ಯಾನೇಜರ್ ಅವರಿಗೆ ಮನವಿ ಪತ್ರ ಕೊಡೋ ಕಾರ್ಯಕ್ರಮವನ್ನು ಕೂಲಿ ಪೋರ್ಟರ್ಸ್ಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ 16-17 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. 2008ರಲ್ಲಿ ಎಲ್ಲ ಕೂಲಿ ಪೋರ್ಟರ್ಸ್ಗಳನ್ನ ಗ್ಯಾಂಗ್ಮೆನ್ ಆಗಿ ನಿಯೋಜನೆ ಮಾಡ್ಕೊಂಡಿದ್ರು. ಕಳೆದ 18 ವರ್ಷದಿಂದ ಯಾವುದೇ ರೀತಿ ಮತ್ತೆ ಮರು ಕೂಲಿ ಪೋರ್ಟರ್ಗಳನ್ನ ನಿಯೋಜನೆ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಕೂಲಿ ಪೋರ್ಟರ್ಗಳನ್ನೆಲ್ಲ ಮತ್ತೊಂದು ಸರ್ತಿ ಗ್ಯಾಂಗ್ಮೆನ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕಂತೇಳಿ ಮಾಧ್ಯಮಗಳ ಮುಖಾಂತರ ನಾವು ರೈಲ್ವೆ ಬೋರ್ಡ್ಗೆ ಕೇಳ್ಕೊತೀವಿ. ಅದೇ ರೀತಿ ಏನು BOC ಆದೇಶವನ್ನು ರೈಲು ಮಂತ್ರಾಲಯದ ಕೊಟ್ಟಿದೆ, ಅದನ್ನು ನಾವು ವಿರೋಧಿಸ್ತೀವಿ. ಯಾಕಂದರೆ BOC ಅಂದರೆ ಬ್ಯಾಟ್ರಿ ಚಾಲಿತ ವಾಹನಗಳ ಮೇಲೆ ಏನು ಲಗೇಜು ಸಾಗಿಸೋ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಯಾಕಂದರೆ ಲಗೇಜ್ ಹೊರೋದಕ್ಕೆ ಅಂತಲೇ ನಾವಿದ್ದೀವಿ ಕೂಲಿ ಕಾರ್ಮಿಕರು, ನಮಗೆ ಯಾವುದೇ ರೀತಿ ವೇತನ ಇಲ್ಲ. ಹಾಗಿದ್ದ ಮೇಲೆ ನೀವು ಲಗೇಜು ಸಾಗಿಸೋದಕ್ಕೆ ಬ್ಯಾಟ್ರಿ ಕಾರ್ಗಳಿಗೆ ಅನುಮತಿ ಕೊಟ್ಟರೆ ನಮ್ಮ ಜೀವನ ಕಷ್ಟದಲ್ಲಿರುತ್ತೆ. ಅದಕ್ಕೋಸ್ಕರ ನಾವು ಬ್ಯಾಟ್ರಿ ಚಾಲಿತ ವಾಹನಗಳ ಮೇಲೆ ಲಗೇಜು ಸಾಗಿಸೋದನ್ನು ವಿರೋಧಿಸ್ತೀವಿ. ದಯವಿಟ್ಟು ರೈಲ್ವೆ ಮಂತ್ರಾಲಯ ಇದರ ಬಗ್ಗೆ ತಿಳ್ಕೋಬೇಕು. ಕೂಲಿ ಕಾರ್ಮಿಕರ ಜೀವನ ತುಂಬ ಸಂಕಷ್ಟದಲ್ಲಿದೆ. ಅದಕ್ಕಾಗಿ ಬ್ಯಾಟ್ರಿ ಚಾಲಿತ ವಾಹನಗಳ ಮೇಲೆ ಲಗೇಜ್ ಸಾಗಿಸೋದಕ್ಕೆ ಅನುಮತಿ ಕೊಡಬಾರ್ದು. ಅದೇ ರೀತಿ ನಾವು ಬ್ಯಾಟ್ರಿ ಗಾಡಿಯನ್ನು ವಿರೋಧಿಸ್ತಾ ಇಲ್ಲ. ಏನು ಬ್ಯಾಟ್ರಿ ಗಾಡಿ ಅಂಗವಿಕಲರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಆಮೇಲೆ ಹಿರಿಯ ನಾಗರಿಕರಿಗೆ ಅಂತ ಇದೆ, ಅದನ್ನು ನಾವು ಗೌರವಿಸ್ತೀವಿ. ಬೇಕಾದರೆ ಇನ್ನೂ 2 ಗಾಡಿ ಎಕ್ಸ್ಟ್ರಾ ಮಾಡಿ, ಆದರೆ ಯಾವುದೇ ರೀತಿ ಲಗೇಜು ಸಾಗಿಸುವುದಕ್ಕೆ ಅನುಮತಿ ಕೊಡಬಾರ್ದು. ಮತ್ತು ಅದೇ ರೀತಿ ನಮ್ಮಲ್ಲಿ ತುಂಬ ಜನ ವಯಸ್ಸಾದ ಕೂಲಿ ಕಾರ್ಮಿಕರಿದ್ದಾರೆ. 2008ರಲ್ಲಿ ಮೆಡಿಕಲ್ ಅನ್ಫಿಟ್ ಆಯಿತು ಅಂತೇಳಿ ಅವ್ರಿಗೆ ಜಾಬನ್ನ ನೆಕ್ಸ್ಟ್ ಚಾನ್ಸ್ ಕೊಡ್ತೀವಿ ಅಂತೇಳಿ ಕೊಟ್ಟಿಲ್ಲ. ಅವ್ರಿಗೂ ಕೂಡ ವಯಸ್ಸಾಗ್ತಾ ಇದೆ. ಅವ್ರಿಗೂ ಕೂಡ ಕನಿಷ್ಠ ಅವ್ರಿಗೆ ಪೆನ್ಷನ್ ಸುವಿಧಾ ಆದರೂ ಕೊಡಲೇಬೇಕು. ರೈಲ್ವೆ ಲೈಟ್ ಜಾಬ್ ಕೊಡಬೇಕು, ಇಲ್ಲಾಂದರೆ ಪೆನ್ಷನ್ ಸುವಿಧಾ ಕೊಡಬೇಕು. ಕೂಲಿ ಕಾರ್ಮಿಕರ ಜೀವನ ಏನು ಸಂಕಷ್ಟದಲ್ಲಿದೆ ಅಂತ ದಯವಿಟ್ಟು ರೈಲು ಮಂತ್ರಾಲಯ ಗಮನಿಸಬೇಕು ಅಂತೇಳಿ ಮಾಧ್ಯಮಗಳ ಮುಖಾಂತರ ನಾವು ಕೇಳ್ಕೊತೀವಿ. ನಮಸ್ಕಾರ, ನನ್ನ ಹೆಸರು ಚಂದ್ರು. ಈ ಕ್ರಾಂತಿ ಸಮಾಚಾರ TV ಹುಬ್ಬಳ್ಳಿ.